ಮೊದಲೆಲ್ಲ ಚಿನ್ನ ಮತ್ತು ಬೆಳ್ಳಿ ಕಾಲ್ಚೆನ್ಗಳನ್ನು ಮಾತ್ರ ಉಪಯೋಗಿಸ್ತಾ ಇದ್ರು. ಅದು ಮತ್ತು ಮದುವೆ ಸಮಾರಂಭಗಳಿಗೆ ಮಾತ್ರ ಉಪಯೋಗವಾಗ್ತಾ ಇತ್ತು. ಈಗೆಲ್ಲ ಮಹಿಳೆಯರು ಹೆಚ್ಚಾಗಿ ಫ್ಯಾನ್ಸಿ ಬಟ್ಟೆಗಳನ್ನು ಹಾಕ್ತಾರೆ ಮತ್ತು ಫ್ಯಾನ್ಸಿ ಐಟಮ್ಗಳತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಇದರಲ್ಲಿ ಕ್ರಿಸ್ಟಲ್ ಕಾಲ್ ಚೈನು ತುಂಬ ಆಕರ್ಷಣೆಯುಳ್ಳ ಒಂದು ಕಾಲ್ ಚೈನ್ ಆಗಿದೆ. ಕ್ರಿಸ್ಟಲ್ ಕಾಲ್ ಚೈನ್ಗಳು ಎಲ್ಲ ತರಹದ ಉಡುಪುಗಳಿಗೂ ಸೂಟ್ ಆಗುತ್ತೆ. ಇವಾಗಿನ ಹುಡುಗಿಯರು ಇಷ್ಟಪಡೋ ಹಾಗೆ ಜೀನ್ಸ್ ಮತ್ತು ಫ್ಯಾಷನಬಲ್ ಡ್ರೆಸ್, ಫ್ಯಾನ್ಸಿ ಡ್ರೆಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನಿವತ್ತು ಕ್ರಿಸ್ಟಲ್ ಕಾಲ್ ಚೈನನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರಿಸ್ಟಲ್ ಕಾಲ್ ಚೈನಿಗೆ ಬೇಕಾಗಿರೋ ಸಾಮಗ್ರಿಗಳು: ಸಿಲ್ವರ್ ಬೀಡ್ಸ್, ಸಿಲ್ವರ್ ಪೈಪ್, ಸ್ಟಾಪರ್, ಕ್ರಿಸ್ಟಲ್ಸ್ ಮತ್ತು ಸಿಲ್ವರ್ ಹುಕ್ಸ್. ಮೊದಲಿಗೆ ಗೇರ್ ವೈರ್ನ ತಗೋಬೇಕು. ಗೇರ್ ವೈರು ಮಾರ್ಕೆಟಲ್ಲಿ ಸಿಗುತ್ತೆ. ಯಾಕೆ ತಗೋತಾ ಇದ್ದೀನಿ ಅಂದರೆ ಇದು ಕಟ್ಟಾಗಲ್ಲ ಮತ್ತು ಇದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಕಾಲ್ ಚೈನಿಗೆ ಮಾಡೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ತಂತಿನೀಗ ಕಾಲಳತೆಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಆದಮೇಲೆ ಫಸ್ಟ್ ನಾವು 2 ಸ್ಟಾಪರ್ನ ತಗೋಬೇಕು. ಸ್ಟಾಪರ್ ಯಾಕೆ ಅಂದರೆ ಈ ಗೇರ್ ವೈರ್ನ ಗಂಟು ಹಾಕೋಕ್ಕಾಗಲ್ಲ. ಆದ್ದರಿಂದ ನಾವು ಇವಾಗ ಫಸ್ಟ್ 2 ಸ್ಟಾಪರ್ ತಗೋಬೇಕು. ಸ್ಟಾಪರ್ ಹಾಕಿದ ನಂತರ ಹುಕ್ ತಗೋಬೇಕು. ಹುಕ್ಕನ್ನು ಈ ಥರ ಒಂದು ಸೈಡಿಗೆ ಹಾಕಿ ಅದನ್ನು ಸ್ಟಾಪರ್ ಒಳಗಡೆ ತೂರಿಸ್ಕೊಳ್ಬೇಕು ಈ ಥರ. ಮತ್ತು ಅದನ್ನು ಟೈಟಾಗಿ ಎಳಿಬೇಕು. ಅದು ಫುಲ್ ಇದು ಹುಕ್ಕನ ಹತ್ತಿರದವರೆಗೆ ಸ್ಟಾಪರ್ ಬರಬೇಕು. ಇವಾಗ ಪ್ಲೇಯರ್ ತಗೊಂಡು ಈ ಸ್ಟಾಪರ್ನ ಜಸ್ಟ್ ಪ್ರೆಸ್ ಮಾಡಬೇಕು. ಇದಾದ ನಂತರ ನಾವು ಸಿಲ್ವರ್ ಬೀಡ್ಸ್ ತಗೋಬೇಕು. ಇವಾಗ ಗೇರ್ ವೈರನ್ನು ಇನ್ನೊಂದು ಎಡ್ಜನ್ನು ತಗೊಂಡು ಅದರಲ್ಲಿ ಸಿಲ್ವರ್ ಬೀಡ್ಸ್ ಹಾಕ್ಕೊಳ್ಬೇಕು. 3 ಸಿಲ್ವರ್ ಬೀಡ್ಸ್ ಹಾಕ್ಕೋಬೇಕು. ಇದು 3 ಹಾಕಬೇಕು ಅಂತಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಅಳತೆಗೆ ತಕ್ಕಂಗೆ ಹಾಕ್ಬೋದು. ಇದು ಬ್ಯಾಲೆನ್ಸ್ ಬಂದಿರೋ ಗೇರ್ ವೈರಿನ ಪೀಸನ್ನು ಇದ್ರ ಒಳಗಡೆ ತೂರಿಸ್ಕೊಳ್ಬೇಕು. ಅದರಿಂದ ಇದು ಆಚೆ ಕಾಣಿಸೋದೇ ಇಲ್ಲ, ಕ್ಲೋಸ್ ಆಗಿರೋ ಥರನೇ ಇರುತ್ತೆ. ಇವಾಗ ಈ ತುದಿಯಿಂದ ಸಕ್ರೆ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಎಲ್ಲ ಕಲರ್ಗಳಲ್ಲೂ ಸಿಗುತ್ತೆ, ಗೋಲ್ಡನ್ನು, ಸಿಲ್ವರು ಮತ್ತು ಮೆಟಲ್ಲು. ನಾನಿವತ್ತು ಸಿಲ್ವರ್ ಕಲರ್ ಸಕ್ರೆಯನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಹಾಕಿ ಅದಾದ ನಂತರ ಕ್ರಿಸ್ಟಲ್ ತೊಗೋಬೇಕು. ಇದು ಸಹ ಎಷ್ಟೊಂದು ಕಲರ್ಗಳಲ್ಲಿ ಸಿಗುತ್ತೆ. ಸಿಲ್ವರ್ ತೊಗೊಂಡು ಯಾವ ಕಲರಲ್ಲಿ ಬೇಕಾದರೂ ತೊಗೋಬೋದು, ಗೋಲ್ಡನ್ನು, ಸಿಲ್ವರು ಎಲ್ಲ ಕಲರ್ಗಳಲ್ಲಿ ಸಿಗುತ್ತೆ, ತೊಗೋಬೋದು. ನಾನಿವತ್ತು ಈ ಥರ ಮಲ್ಟಿ ಕಲರ್ ಕ್ರಿಸ್ಟಲ್ಸ್ನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೋಬೇಕು. ಅದು ಹಾಕಿದ ನಂತರ ಮತ್ತೆ ಪ್ರತಿಯೊಂದು ಕ್ರಿಸ್ಟಲಿನ ಹಿಂದೆ ಮುಂದೆ ಸಕ್ರೆಯನ್ನು ಹಾಕಬೇಕು ಈ ಥರ. ಹೀಗೆ ನಮಗೆ ಯಾವ ಥರ ಬೇಕೋ, ಯಾವ ಡಿಸೈನ್ ಬೇಕೋ ಆ ಥರ ಹಾಕ್ಕೊಂಡು ಹೋಗ್ಬೋದು. ಮತ್ತೆ ಒಂದು ಹಾಕ್ತಾಯಿದ್ದೀನಿ ನಾನೀಗ. ಅದಾದ ನಂತರ ಮತ್ತೆ ಸಕ್ರೆ. ಇವಾಗ ಒಂದು ಸಕ್ರೆ, ಒಂದು ಕ್ರಿಸ್ಟಲ್, ಒಂದು ಸಕ್ರೆ, ಒಂದು ಕ್ರಿಸ್ಟಲ್ ಈ ಥರ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ ಮತ್ತೆ ಒಂದು ಸಕ್ರೆಯನ್ನು ಹಾಕ್ಕೋಬೇಕು. ಈಗ ಇದು 4 ಆದ ನಂತರ ಸಿಲ್ವರ್ ಪೈಪ್ ತೊಗೋಬೇಕು. ಒಂದು ಸಿಲ್ವರ್ ಪೈಪ್ ತೊಗೊಂಡು ಈ ಥರ ಹಾಕಿ ಅದಾದ ನಂತರ ಮತ್ತೆ ಒಂದು ಸಕ್ರೆಯನ್ನು ಹಾಕಬೇಕು. ಮತ್ತೆ ಒಂದು ಕ್ರಿಸ್ಟಲ್ಲು, ಮತ್ತೆ ಸಕ್ರೆಯನ್ನು ಹಾಕ್ಕೋಬೇಕು. ಈ ಥರ 3 ಸೆಟ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಸಕ್ರೆ ಹಾಕಿ. ಸಿಲ್ವರು ಯಾರಿಗಾದರೂ ಅಲರ್ಜಿ ಇದ್ದರೆ, ಆಗಲ್ಲ ಅಂತಿದ್ರೆ, ಇದು ಮಾರ್ಕೆಟಲ್ಲಿ ಗೋಲ್ಡನ್ ಕಲರಲ್ಲೂ ಸಹ ಸಿಗುತ್ತೆ ಮತ್ತು ಮೆಟಲ್ ಕಲರಲ್ಲೂ ಸಿಗುತ್ತೆ. ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲಲ್ಲೂ ಸಹ ತುಂಬ ವೆರೈಟಿಗಳಿವೆ. ನಮ್ಗೆ ಯಾವ್ದು ಬೇಕೋ ಆ ಕಲರ್ನ ಆ ಡ್ರೆಸ್ಸಿಗೆ ತಕ್ಕಂತೆಯೂ ಸಹ ಚೂಸ್ ಮಾಡ್ಕೋಬೋದು. ಮ್ಯಾಚಿಂಗ್ ಕೂಡ ಮಾಡ್ಕೊಳ್ಬೋದು. ಮತ್ತು ಕ್ರಿಸ್ಟಲ್ಲು ವಿಶೇಷತೆ ಅಂದರೆ ಕ್ರಿಸ್ಟಲ್ಲು ಕಲರ್ ಹೋಗಲ್ಲ. ಒಂದೇ ಕಲರ್ ಯಾವ್ದು ತೊಗೊಂಡಿರ್ತೀವಿ ಅದೇ ಕಲರ್ ಹಾಗೆ ಇರುತ್ತೆ. ನೀರಿಗೆ ಸಹ ಅದರದ್ದು ಕಲರ್ ಡಲ್ ಆಗಲ್ಲ. ಈಗ ಮತ್ತೆ ಒಂದು ಪೈಪ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಸಕ್ರೆ. ಪ್ರತಿಯೊಂದು ಪೈಪಿನ ಹಿಂದೆ ಮುಂದೆನೂ ಸಹ ಸಕ್ರೆ ಬರಬೇಕು ಮತ್ತು ಪ್ರತಿ ಕ್ರಿಸ್ಟಲ್ಲಿಗೂ ಸಹ ಬರಬೇಕು. ಸಕ್ರೆ ಬೇರೆ ಬೇರೆ ಕಲರಲ್ಲಿ ಹಾಕ್ಕೊಳ್ಬೋದು. ಇದೇ ಕಲರ್ ಹಾಕ್ಕೋಬೇಕಂತನೂ ಇಲ್ಲ. ಸಿಲ್ವರ್ ಕಲರಲ್ಲೂ ಸಹ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ಡನ್ ಕಲರಲ್ಲೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಇದು
ಎಂಡಿಗೆ 3 ಸಿಲ್ವರ್ ಬೀಡ್ಸ್ ಹಾಕೋಬೇಕು. ಈಗ ನಾನೊಂದು ಸಿಲ್ವರ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಕಾಲ್ ಚೈನ್ ಅಲ್ಲದೆ ಇದೇ ತರಹ ಚೈನ್ ಆಗಿಯೂ ಕತ್ತಿಗೆ ಸಹ ಮಾಡ್ಕೊಳ್ಬೋದು, ಮತ್ತು ಇದನ್ನು ಬ್ರೇಸ್ಲೆಟ್ ಆಗಿಯೂ ಉಪಯೋಗಿಸ್ಬೋದು. ಬ್ರೇಸ್ಲೆಟ್ ಸಹ ಇದೇ ಡಿಸೈನಲ್ಲಿ ಇದೇ ಪ್ಯಾಟರ್ನಲ್ಲಿ ಮಾಡ್ಬೋದು. ಮತ್ತು ಇದೇ ಮ್ಯಾಚಿಂಗ್ ಬೇಕು ಅಂದರೆ ಇದೇ ಥರ ಕ್ರಿಸ್ಟಲಿನ ಇಯರಿಂಗ್ಸ್ ಮಾಡ್ಬೋದು, ಮತ್ತು ಫಿಂಗರ್ ರಿಂಗ್ ಸಹ ಮಾಡ್ಬೋದು. ಇವಾಗ ಇದು ಫಿನಿಶ್ ಆಗಿದೆ. ಇವಾಗ ಇಲ್ಲಿ ನಾನು 4 ಕ್ರಿಸ್ಟಲ್ ಹಾಕಿದ್ದೀನಿ. ಇದು ಮತ್ತು ಇಲ್ಲಿ ಒಂದು ಪೈಪ್ ಹಾಕಿದ್ದೀನಿ. ಈ 4 ಪೈಪ್ ಬೇಡ ಅಂದರೆ ಈ 4 ಕ್ರಿಸ್ಟಲ್ ಅಲ್ಲದೆ ಇದು 8 ಆದರೂ ಹಾಕ್ಕೋಬೋದು, 10 ಆದರೂ ಹಾಕ್ಕೋಬೋದು. ಮತ್ತು ಪೈಪ್ ಇದ್ದ ಜಾಗದಲ್ಲಿ ಗೆಜ್ಜೆ ಸಹ ಹಾಕ್ಕೋಬೋದು. ಗುಚ್ಚು ಅಂತ ಸಿಗುತ್ತೆ, ಅದನ್ನು ಬಳಸಿ ನಾವು ಗೆಜ್ಜೆ ಮಾಡ್ಕೋಬೋದು. ಅದನ್ನು ಇಲ್ಲಿ ಹಾಕ್ಬೋದು. ಮತ್ತು ಇದನ್ನು ಡಿಫ್ರೆಂಟ್ ಡಿಸೈನ್ ಮಾಡ್ಬೋದು. ಇವಾಗ ಇಲ್ಲಿ 4 ಇದೆ ಅಂದರೆ ನಾವು ಇಲ್ಲಿವರೆಗೂ ಕ್ರಿಸ್ಟಲ್ ಹಾಕಿ ಇಲ್ಲಿಗೊಂದು ಗೆಜ್ಜೆ ಹಾಕ್ಬೋದು, ಇಲ್ಲ ಇಲ್ಲಿಗೆ ಪೈಪ್ ಹಾಕ್ಬೋದು. ಮತ್ತು ಇದಕ್ಕೆ ಸೌಂಡ್ ಬೇಕು ಅಂದರೆ ಮಕ್ಕಳಿಗೋಸ್ಕರ ನಾವು ಗೆಜ್ಜೆ ಮಾಡೋದಾದರೆ ಇದರ ಎಂಡಲ್ಲಿ ನಾವು ಸೌಂಡ್ ಬರೋ ಗೆಜ್ಜೆನೇ ಸಿಗುತ್ತೆ, ಗುಂಗುರು ಅಂತ ಹೇಳ್ತಾರೆ, ಅದನ್ನು ಸಹ ಉಪಯೋಗಿಸ್ಬೋದು. ನಂತರ ಇವಾಗ ಮತ್ತೆ 2 ಸ್ಟಾಪರ್ನ ತಗೋಬೇಕು. ಹುಕ್ಕಿನ ರಿಂಗ್ ಹಾಕ್ಕೋಬೇಕು. ಮೊದಲು ಮಾಡಿದ ಹಾಗೆ ಸ್ಟಾಪರ್ ಒಳಗಡೆ ವಯರ್ನ ತೂರಿಸ್ಕೊಳ್ಬೇಕು ಈ ಥರ. ಈ ಹುಕ್ಕು ಅಡ್ಜಸ್ಟಬಲ್ ಇರುತ್ತೆ. ಇದರಲ್ಲಿ 3, 4, 2 ಈ ಥರ ರಿಂಗ್ಗಳು ಬರುತ್ತೆ. ಸಪೋಸ್ ಏನಾದರೂ ಗೆಜ್ಜೆ ಅಳತೆಯಲ್ಲಿ ಹೆಚ್ಚು ಕಡಿಮೆ ಬಂದರೆ ಇದು ಅಡ್ಜಸ್ಟಬಲ್ ರಿಂಗ್ ಆಗಿರೋದ್ರಿಂದ ಹುಕ್ಕನ್ನು ಬಳಸಿದರೆ ಅನುಕೂಲವಾಗಿರುತ್ತೆ. ಇದನ್ನು ಈ ಥರ ಪೋಣಿಸಿ ಇದ್ರ ಒಳಗಡೆ ಟೈಟಾಗಿ ಎಳಿಬೇಕು. ಈ ಥರ ಪ್ಲೇಯರಿಂದ ಪ್ರೆಸ್ ಮಾಡಬೇಕು ಮತ್ತು ಬಾಕಿ ಇರೋ ಗೇರ್ ವಯರನ್ನು ಕಟ್ ಮಾಡಬೇಕು. ಇವಾಗ ಸಿಲ್ವರ್ ಕಾಲ್ ಚೈನ್ ರೆಡಿಯಾಗಿದೆ. ಈಗ ಈ ಹುಕ್ ಹಾಕಿದ ನಂತರ ಇದನ್ನು ಈ ಹುಕ್ ಒಳಗಡೆ ರಿಂಗನ್ನು ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಮಾಡಿದ ನಂತರ ಗೆಜ್ಜೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನಿವಾಗ ಇನ್ನೊಂದು ಚೈನ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚೈನು ಗೇರ್ ವಯರಿಂದ ಮಾಡಿರೋದ್ರಿಂದ ಇದು ಕಟ್ಟಾಗಲ್ಲ, ಇದು ಹೀಗೆ ಇರುತ್ತೆ. ಮತ್ತು ಇದನ್ನು ಎಲ್ಲ ಥರದ ಡ್ರೆಸ್ಗಳ ಮೇಲೂ ಹಾಕೋದ್ರಿಂದ ಲೇಡೀಸು ಜಾಸ್ತಿ ಇದ್ರ ಕಡೆ ಆಕರ್ಷಿತರಾಗ್ತಾರೆ ಮತ್ತು ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕ್ರಿಸ್ಟಲ್ ಕಾಲ್ ಚೈನ್ ಮಾಡೋದು ಹೇಗೆ ಅಂತ. ಇದೇ ತರಹ ಕ್ರಿಸ್ಟಲ್ ಕಾಲ್ ಚೈನನ್ನು ನಿಮ್ಮ ಮನಸ್ಸಿಗೆ ಹೇಗೆ ಮಾಡಬೇಕು ಅಂತ ಅನಿಸುತ್ತೋ ಅಥವಾ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಮಾಡ್ಬೋದು. ಮಹಿಳೆಯರು ಜಾಸ್ತಿ ಈ ತರಹದ ಒಡವೆಗಳನ್ನು ಇಷ್ಟಪಡೋದ್ರಿಂದ ಮತ್ತು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಖುಷಿ ಕೊಡುತ್ತೆ ಇದು. ಇದನ್ನು ಬರ್ಡೇ ಗಿಫ್ಟಾಗಿ ಸಹ ಕೊಡ್ಬೋದು. ಚಿಕ್ಕದಾಗಿ ಮಾಡಿ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರಿಗೂ ಕೊಡ್ಬೋದು. ನೀವು ಸಹ ಮನೆಯಲ್ಲಿ ಈ ಥರದ ಕಾಲ್ ಚೈನ್ಗಳು, ಈ ಥರ ಅಲಂಕಾರಿಕ ವಸ್ತುಗಳನ್ನು ಮಾಡಿ ಎಂಜಾಯ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.